ಇನ್ನು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಬರೋಣ. ಅವರ ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ. ಮೂರನೇ ಸರ್ತಿ ಹ್ಯಾಟ್ರಿಕ್ ಸೋಲು ನಿಖಿಲ್ ಕುಮಾರಸ್ವಾಮಿಗೆ. ಹಾಲಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಲ್ಲಿ ಕುಮಾರಸ್ವಾಮಿ ಎಡವಿದರಾ ಅನ್ನೋ ಚರ್ಚೆಗಳು ಶುರುವಾಗ್ತಿದೆ. ಎಡವಿದರಾ ಅಂತ ಪ್ರಶ್ನೆ ಏನು? ಎಡವಿದ್ದಾರೆ. ಸೋತ ಮೇಲೆ ಮುಗೀತು, ಅಲ್ಲಿ ಎಡವಿದ್ದಾರೆ. ಅಲ್ಲದೆ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟನ್ನು ನೀಡದೆ ಅಂತಿಮ ಕ್ಷಣದಲ್ಲಿ ಪುತ್ರನಿಗೆ ಟಿಕೆಟ್ ನೀಡಿದ್ದೇ ಮುಳುವಾಯ್ತಾ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಅವರೇನೋ ಹಠ ಹಿಡಿದು ಕೂತರು ಅಂತಂದ್ಬಿಟ್ಟು ಒಂದು ಮಾತಿದೆ, ಗೊತ್ತಿಲ್ಲ. ಕೆಲವರೆಲ್ಲ JDS ಇಂದ ಸ್ಪರ್ಧೆ ಮಾಡು CP ಯೋಗೇಶ್ವರ್ಗೆ ಅಂತ ಹೇಳಿದ್ರು. CP ಯೋಗೇಶ್ವರ್ ಒಪ್ಪಲಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬಂತು. ಅಲ್ಲಿ ಏನು ನಡೆದಿದೆ ಅಂತಕ್ಕಂಥದ್ದು ಆಂತರಿಕವಾಗಿ ಗೊತ್ತಿಲ್ಲ. ಕುಟುಂಬ ರಾಜಕಾರಣಕ್ಕೆ ಮಣಿಯದೆ ಯೋಗೇಶ್ವರ್ಗೆ ಮತ ನೀಡುವ ಮೂಲಕ ಚನ್ನಪಟ್ಟಣ ಜನ CP ಯೋಗೇಶ್ವರ್ ಅವರ ಕೈ ಹಿಡಿದಿದ್ದಾರೆ. ಕೊನೆ ಕ್ಷಣದಲ್ಲಿ ಯೋಗೇಶ್ವರ್ ಅವರನ್ನ ಕರೆತಂದು ಟಿಕೆಟ್ ನೀಡಿ ಪ್ರತಿಷ್ಠೆ DK ಶಿವಕುಮಾರ್ ಆ ಕಣವನ್ನು ಉಳಿಸ್ಕೊಂಡಿದ್ದಾರೆ, ಪ್ರತಿಷ್ಠೆ ಕಣವನ್ನು. ಮತ್ತೊಂದು ಕಡೆ ವಿಪಕ್ಷ ನಾಯಕ ಅಶೋಕ್ ಮತ್ತು ಯತ್ನಾಳ್ ಅವರು ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೋಲು ನಾನೇ ಸ್ವೀಕಾರ ಮಾಡ್ತೇನೆ, ಪಕ್ಷ ಸ್ವೀಕಾರ ಮಾಡುತ್ತೆ. ಹಾಗಾಗಿ ಗೆಲುವು ಸೋಲು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ವಿ ನಾವು. ಏನಾಯ್ತು, ರಾಜ್ಯದ ಜನತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ NDA ಅಭ್ಯರ್ಥಿಗಳ ಪರವಾಗಿ ನಿಂತರು. ಹಾಗಾಗಿ ಬಹಳ ಜನ ಸೋತಿದ್ದಾರೆ, ಗೆದ್ದಿದ್ದಾರೆ. ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ, ಸತ್ಯ ಒಪ್ಕೊಳ್ತೇನೆ. ಇದು ನನ್ನ ಮೂರನೆಯ ಸೋಲು. ಆದರೆ ಈಗ ಇತಿಹಾಸ ನಾವು ಮಾತನಾಡೋದಾದರೆ ಬಹಳ ಜನ ಹೇಳ್ತೀವಿ, ಅಬ್ರಹಾಂ ಲಿಂಕನ್ ಅವ್ರ ವಿಚಾರ ಹೇಳ್ತೇವೆ, ಡಾಕ್ಟರ್ ಅಂಬೇಡ್ಕರ್ ಅವ್ರ ವಿಚಾರ ಹೇಳ್ತೇವೆ, ವಾಜಪೇಯಿ ಅವ್ರ ವಿಚಾರ ಚರ್ಚೆ ಮಾಡ್ತೇವೆ. ಭಾಳ ಜನ ಸೋತಿದ್ದಾರೆ. ಸೋತ್ವಿ ಅಂತ ನಾವು ಮೂಲೆಯಲ್ಲಿ ಕೂರ್ತೀವಿ ಅಂತಕ್ಕಂಥದ್ದಾದರೆ ಹಂಗಾದರೆ ನಾವು ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಲ್ಲಿ ಇರೋದಕ್ಕೆ ಅನಾಲಾಯಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಶಾಶ್ವತ, ನಿರಂತರ, ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ, ಜೊತೆಯಲ್ಲಿ ಇರ್ತೇವೆ. ಒಂದು ಚುನಾವಣೆಯ ಗೆಲುವು ಸೋಲು ಇಲ್ಲಿಂದ ಖಾಲಿ ಮಾಡಿಸಿದ್ವಿ ಅಥವಾ ವಾಪಸ್ಸು ನಾವಿಲ್ಲಿ ಪ್ರಬಲವಾಗಿ ನಮ್ಮ ರಾಜಕೀಯ ಶಕ್ತಿಯನ್ನು ಮತ್ತೆ ಬೆಳೆಸ್ಕೊಂಡ್ವಿ ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನಾಯಿತು? ನಾವೇನಾರು ಹಂಗೆ ಮಾತಾಡಿದ್ವಾ? ಹಾಗಿದ್ರೆ ನಾವು ಇಲ್ಲಿಂದ ಅವ್ರನ್ನ ರಾಮನಗರ ಜಿಲ್ಲೆಯಿಂದ ಖಾಲಿ ಮಾಡಿಸ್ಬಿಟ್ಟು ಅಂತ ಹೇಳೋಕ್ಕಾಗತ್ತಾ? ಇಲ್ಲಿ ಶಕ್ತಿ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಮಾತ್ರ. ಮತದಾರರು ಯಾವ ರೀತಿ ಬೇಕಾದರೂ ತೀರ್ಮಾನಗಳು, ನಿರ್ಣಯಗಳು ಚುನಾವಣೆಗೆ ಸಾಂದರ್ಭಿಕವಾಗಿ ತಗೊಳ್ತಕ್ಕಂಥ ಶಕ್ತಿ ಇದೆ, ಆಗಿದೆ. ಹಾಗಾಗಿ ಇಲ್ಲಿ ಯಾರನ್ನೂ ಖಾಲಿ ಮಾಡಿಸ್ತಕ್ಕಂಥದ್ದಾಗಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಗೆದ್ದಿದ್ದಾರೆ, ಗೆದ್ದಿದ್ದ ಮಾತ್ರಕ್ಕೆ ಬೀಗ್ತಕ್ಕಂಥದ್ದು ಆಗಬಾರ್ದು. ನನಗೆ ವಯಸ್ಸು ಭಾಳ ಚಿಕ್ಕದಿದೆ. ನನ್ನ ಒಂದು ರಾಜಕಾರಣದ ಅನುಭವ 3 ಸೋಲುಗಳಾಗಿದೆ. ಪೆಟ್ಟು ತಿಂದಿದ್ದೇನೆ. ನನ್ನಲ್ಲಿ ಏನು ಜಾಸ್ತಿ ಲೋಪದೋಷಗಳಿಲ್ಲ ಅಂದರೂ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋತಿದ್ದೀನಿ. ಎಲ್ಲೋ ಒಂದು ಸಮುದಾಯ ನಾವು ಭಾಳ ನಂಬಿದ್ದೇವೆ, ಇಲ್ಲಿವರೆಗೂ ನಂಬಿದ್ದೇವೆ. ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗಲಿಕ್ಕೆ ಕಾರಣ ಆಯ್ತೇನೋ ಅಂತಕ್ಕಂಥ. ನಿಖಿಲ್ ಕುಮಾರಸ್ವಾಮಿಗೆ ಅದೃಷ್ಟ ಇಲ್ಲ ಅಂತ ಕಾಣಿಸ್ತತೆ. ನಾವೆಲ್ಲ ಈ ಸರಿ ಅವರು ಅರ್ಜುನನ ಪಾತ್ರ ಮಾಡ್ತಾರೆ ಅಂತ ಭಾಳ ಆಸೆಯಿಂದ ಇದ್ರಿ. ಮತ್ತೆ ಜನ ಅವ್ರಿಗೆ ಅಭಿಮನ್ಯು ಪಾತ್ರವನ್ನು ಕೊಟ್ಟಿದ್ದಾರೆ. ಒಳ್ಳೆ ಯುವಕ, 2 ಬಾರಿ ಸೋತಿದ್ದಾರೆ ಅನ್ನೋ ಒಂದು ಸಿಂಪತಿ ಇತ್ತು. ಈ ಸರಿ ಗೆಲ್ಲೇ ಗೆಲ್ತಾರೆ ಅನ್ನೋ ವಿಶ್ವಾಸ ಇತ್ತು. ಭಾಳ ನಮಗೆ ನೋವಾಗಿದೆ. ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆಯಿಂದ ಲೋಕಸಭೆಯಿಂದ ಉಪಚುನಾವಣೆಯಲ್ಲಿ ಸತತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ರೀತಿ ಪೆಟ್ಟು ಬೀಳ್ತಾ ಇದೆ. ಇದಕ್ಕೆ ಏನು ರಾಜ್ಯಾಧ್ಯಕ್ಷದ ವಿಜೇಂದ್ರ ಅದಕ್ಕೆ ಉತ್ತರ ಕೊಡಬೇಕು. ನಾವ್ಯಾಕೆ ಒತ್ತಾಯ ಮಾಡೋಣ್ರಿ, ಅವರು ಗೌರವದಿಂದ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಬೇಕು. ಇಲ್ಕಂದ್ರೆ ಇಲ್ಲ, ಹಂಗಾಗಿಲ್ಲ ಹಿಂಗಾಗಿ ಸಬ್ಬು ಹೇಳ್ತಾರೆ, ಏನು ಮಾಡಲಿ, ಅವರಿಗೆ ಬಿಟ್ಟಿದ್ದು. ಕರ್ನಾಟಕದಲ್ಲಿ ಹಿನ್ನಡೆ ಆಗಿದ್ದನ್ನು ಅವರ ಆತ್ಮದಲ್ಲಿ ಏನಾದರೂ ಗೌರವ ಇದ್ದರೆ ನಿರ್ಣಯ ತಗೋಬೇಕು.